ಲೇ ಪುಟ್ಲೈರಿ ನಿನ್ನೆ FM ರೇಡಿಯೋ ಯಾವ್ದೋ ಇಂಟರ್ವ್ಯೂ ಹೋಗಿದ್ಲಂತಲ್ಲ, ಏನಾಯ್ತಾ? ಗೊತ್ತಿಲ್ಲಪ್ಪ, ಏನೇನೋ ಪ್ರಶ್ನೆ ಕೇಳ್ತಾರಂತ. ಅವ್ರು ಕೆಲ್ಸಕ್ಕೆ ತಗೊಳಕ್ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಜಾಂಬಿಯಾ ಪ್ರೆಸಿಡೆಂಟ್ ನಾದ್ನಿ ಯಾರು ಅಂತ ಕೇಳ್ತಾರಂತ. ಮುನಿವೆಂಕಟಮ್ಮ ಅನ್ಬೇಕಾಗಿತ್ತು. ಅದು ನನ್ನ ನಾದ್ನಿ ಹೆಸರ. ಲೇ ಅವ್ರಿಗೆ ಉತ್ತರ ಗೊತ್ತಿರಲ್ಲ ಕಣ, ಇವ್ರು ಕೊಟ್ಟು ಉತ್ತರಕ್ಕೆ ಕಕ್ಕ ಬಿಕ್ಕಿಯಾಗಿ ಸುಮ್ಮನೆ ಬಿಟ್ರು ಅವರು. ಆದ್ರೂ ಕೆಲ್ಸ ಸಿಗೋವರೆಗೂ ನನಗೆ ಗೋಳ್ ತಪ್ಪಿದ್ದಲ್ಲ ಕಣ. ಲೇ ನಿಮ್ಮನೆ ಕಡ್ಡಿಗೆ ನಮ್ಮನೆ ಚಡ್ಡಿ ಯಾವ್ದೋ ಕೆಲಸ ಹುಡುಕಿದಾನಂತ ಕೇಳ ನೋಡ. ಹೌದಾ? ಹೂನಾ, ಬಂದ ನೋಡಲಿ. ಹಿರೇಕ್ರೆ ಬಂದೆ ಗುಂಡಣ್ಣವ್ರ. ಏದಾರ ಸಲ ಒಂದ್ ಚಲೋ ಕೆಲಸ ನೋಡಿನಿ. ಗುಟ್ಕಣ. ಯಾವ ಕೆಲ್ಸನ? ಅವ್ರಿಗೆ ಎಂತ ಕೆಲಸ ಮಾಡಕ್ ಸೇರ್ತತಿ ನೋಡ, ಹೆಡ್ಫೋನ್ ನ ತಲೆಯಿಂದ ತೆಗಿಬಾರ್ದು. ಹೆಡ್ಫೋನ್ ಹಾಕೊಂಡೆ ರೇಡಿಯೋಗೆ ಸಂಬಂಧಪಟ್ಟ ಕೆಲಸ ಮಾಡ್ಬೇಕು. ಆದ್ರೆ ಯಾವ ಕೆಲಸ ಹುಡುಕಿದ್ಯಾ? ಕಾವುದು ವಾಡ್ಯಾಗೆ ಮಾದೇವಪ್ಪನವರು ಬಸವೇಶ್ವರ ಮೈಕ್ ಸೆಟ್ ಅಂತೇಳಿ ಒಂದು ಅಂಗಡಿ ಹಾಕೊಂಡ್ರ. ಅಲ್ಲಿ ಮೈಕ್ ಆಪರೇಟ್ ಮಾಡಾಕ ಒಂದ್ ಸಣ್ಣ ಹುಡುಗಿ ಬೇಕಂತ, ಅದಕ್ಕೆ ವೇದವ್ರ ಹೆಸರು ಕೊಟ್ಟು ಬಂದೇನಿ. ಚೆನ್ನಾಗಿರೋ ಹುಡುಗಿ ಬೇಕು ಅಂತ ವೇದ ಹೆಸರು ಕೊಟ್ಟಿದ್ಯೇನಾ? ಅದು ಮೈಕ್ ಸೆಟ್ ಆಪರೇಟ್ ಮಾಡಕ್ಕೆ ಭಾರಿ ಸರಳ ಕೆಲಸ ರೀ. ಮದುವೆ ಮನೆಗೆ ಹೋಗೋದು, ಮೈಕ್ ಸೆಟ್ ಹಾಕೋದು, ಕಿವಿಗೆ ಹೆಡ್ಫೋನ್ ಇಟ್ಕೊಂಡು ಸೌಂಡ್ ಕೊಡ್ಕೊಂಡು ಕೊಡೋದು, ರೊಕ್ಕ ಇಸ್ಕೊಂಡ್ ಬರೋದೆ. ಅವಳಿಗೆ ಅವಳದೇ ಆದ ಕನ್ಸುಗಳಿರಲ್ವೇನಾ? ಏನೋ ರೇಡಿಯೋ ಜಾಕಿ ಹಾಕ್ಬೇಕು ಅಂತ ಇದ್ದಾಳಪ್ಪ. ಅದು ಈ ಕೆಲಸ ಸಾಧ್ಯ ಇಲ್ಲ ಬಿಡ್ರಿ. ಯಾಕಂದ್ರೆ ಬಿಟ್ಟಾದ್ರೆ ಮೇಲೆ ತಕ್ಕ ಮಡಕೆ ಸರ್ಕೊಂಡ್ಬಿಡ್ಬೇಕು. ಮೊನ್ನೆ ಅವಳು ನೋಡೋದಕ್ಕೆ ರೇಡಿಯೋ ಸ್ಟೇಷನ್ ಇಂದ ಒಬ್ಬ ಹುಡುಗ ಬಂದಿದ್ದ. ಅವಳು ಮದುಮಗಳ ತರ ಡ್ರೆಸ್ ಮಾಡ್ಕೊಂಡು ಪಕ್ಕದಲ್ಲಿ ಕೂತಿದ್ಲು. ಆದ್ರೆ ಅವ ಏನಂದ, ನೀ ಸೀರೆ ಉಟ್ಕೊಂಡು ನನ್ನ ಬಾಜು ಕುಂತ್ರ ನಮ್ಮ ಅಕ್ಕನ ಜೊತೆ ಕಾಂತಿ, ಚೂಡಿನ ಮೀಡಿನ ಹಾಕೊಂಬ ಅಂದ. ಅವಳು ಮದುಮಗ ಡ್ರೆಸ್ ಹಾಕೋಬೇಕು ಅಂತ ಆಸೆ ಇರಲ್ವೇನಾ? ಲೇಟ್ ಆದ್ರೆ ಮದುವೆನ ಆಗಿಲ್ರಿ. ಅಂದ್ರೆ ಅವಳಿಗೆ ಏನು ಮಹಾ ವಯಸ್ಸಾಗಿರೋದು? ಸಂತೆಗಿನ ಸ್ವಾತಿಗಾಗಿ ತಾ ಬಲ್ತಿರೋದು ಗೊತ್ತಾಗಿಲ್ಲ. ಅಂದ್ರೆ ಬೆಳಿಗ್ಗೆ ನೋಡ್ರಿ ಸ್ವಾತಿಕಾಯಿ ಫ್ರೆಶ್ ಇರ್ತಾವ, ಅದ ಸಂಜಿಕೆ ಎಲ್ಲ ತಗೊಂಡೋಗ್ಬಿಟ್ಟಿರ್ತಾರೆ. ಉಳಿದಿರೋ ಸೌದೆಕಾಯಿ ಬದನೆಕಾಯಿ ಎಲ್ಲ ಬಲ್ತ್ ಬೆಂಡೆಕಾಯಿ ಆಗ್ಬಿಟ್ಟಿರುತ್ತೆ. ಅದನ್ನ ಹಾಫ್ ರೇಟ್ ಚೀಪ್ ರೇಟಿ ಮಾಡ್ತಾರ. ಅಂದ್ರೆ ವೇದ ಹಾಫ್ ರೇಟ್ ಚೀಪ್ ರೇಟಾ? ನನಗ್ ಕೊಡ್ರಿ ಫ್ರೀ ಹಾಕೊಂತೀನಿ. ಲೇ ಏನು ನೀವಿಬ್ರು ಒಳ್ಳೆ ನಾಯಿ ಬೇಕು ತರ ಕಿತ್ತಾಡ್ತಿದ್ದೀರಾ? ನೋಡ ಯಾವ ತರ ಮಾತಾಡ್ತಾನೆ. ವೇದನ್ಗೆ ಯಾವ ಗಂಡು ಸಿಗಲ್ವೇನಾ? ಗುಂಡಣ್ಣವ್ರ ಒಂದ್ ಮಾತು ನೆನಪಿಟ್ಕೊರಿ, ವೇದವ್ರ ನನ್ನ ಸಂಬಂಧ, ನಾನು ವೇದವ್ರ ಸಂಬಂಧ ಏಕ್ ತುಜೆ ಕೇಳಿ. ಆದ್ರೆ ವೇದವ್ರ ಮನುಷ್ಯ ರಾಮನಗರ ಬಂಡೆಗಿದ್ದು ಗೊತ್ತಾಗಲ್ದ. ಲೇ ಪಡವಲ್ಕಾಯ, ನೀವ್ ಈ ತರ ಮಾತಾಡ್ತೀರಿ, ನಾವ್ ಯಾರು ನಿಮ್ ಮನೆಗೆ ಬರಲ್ಲ ನೋಡು. ಹುಡುಕೊಂಡು ಬರೋಂಗ್ ಮಾಡಿ. ಯಾರ್ದು ಅಂತ ಬಂದ್ಮೇಲೆ ಗೊತ್ತಾಗತ್ತೆ ಬಾರ. ಇವಳು ಬಿಕ್ಕೋ ರೀತಿ ನೋಡ್ತಾ ಇದ್ರೆ ಇದು ಪ್ರೀತಿಗೆ ಸಂಬಂಧಪಟ್ಟ ವಿಷಯ ಅನ್ನಿಸ್ತಾ ಇದೆಯಮ್ಮ. ಎಲ್ರು ಮನೆಗೂ ನನ್ನ ಶೋಕಾಚರಣೆಗೆ ಮಾತ್ರ ಕರೆಯೋದಾಗೋಯ್ತು. ನಿನ್ನ ಹತ್ರ ದುಃಖ ತೋಡ್ಕೊಳ್ಳೋದು ತಪ್ಪೇನಾ? ಹೂನಪ್ಪ, ದುಃಖಕ್ಕೆ ಮಾತ್ರ ಕರೀರಿ, ಸುಖಕ್ಕೆ ಯಾರು ಕರಿಬೇಡಿ. ದುಃಖ ತೋಡ್ಕೊಳಕ್ಕೆ ನನ್ ದೊಡ್ಡ ಬಕೆಟ. ಬೆತ್ತ ಪರಮ, ನಾನು ನಿನ್ನ ಹತ್ರ ದುಃಖ ತೋಡ್ಕೊಳ್ರಿ, ಯಾರ ಹತ್ರ ತೋಡ್ಕೊಳ್ಳ? ವೈಶಾಲಿ ಈಗ ಏನಾಯ್ತೆ ನೋಡೆ ಪಾರ, ಅಳ್ತಾನೆ ಇದ್ದಾಳೆ. ಏನ್ ವಿಷಯ ಅಂತ ಕೇಳಿದಕ್ಕೆ ಎಲ್ಲಾರನ್ನೂ ಕರ್ಸು ಆಮೇಲೆ ಹೇಳ್ತೀನಿ ಅಂದ್ಲು. ಯಾಕೆ ಅಳ್ತಾ ಇದೆಯಾ? ಹಳೆ ಟೈಪ್ ಆಯ್ತಮ್ಮ. ಯಾಕೆ ಅಳ್ತಾ ಇದೆಯಾ? ಈ ರೀತಿ ಕಣ್ಣಲ್ಲಿ ನೀರು ಹೋಗ್ತಾ ಇದ್ರೆ ದೇಹದಲ್ಲಿ ಉಪ್ಪಿನಂಶ ಕಡಿಮೆ ಆಗಿ ಸೌಂದರ್ಯ ಹಾಳಾಗುತ್ತಷ್ಟೇ. ನಿಮ್ಮ ಕಣ್ಣೀರಲ್ಲಿ ಉಪ್ಪಿದೆಯೋ? ಫೋನಲ್ಲಿ ಇಟ್ಕೊಂಡು ರುಚಿ ನೋಡು. ಸಾಕ್ ನಿಲ್ಲಿಸ್ರಿ, ಪಾಪ ಅವಳು ಅಳ್ತಾ ಇದ್ದಾಳೆ, ಎಲ್ಲರೂ ಸೇರ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೀರಾ? ಬರಕೊಟ್ಟವ್ರು ಎಲ್ಲೋ ಇದಾರೆ, ಬಯಸ್ಕೊಳ್ಳೋರು ನಾವು. ವೇದ ಹೋಗಿ ಮುಖ ತೊಳ್ಕೊಂಡ್ ಬಾ, ಆಮೇಲೆ ಕುತ್ಕೊಂಡು ಮಾತಾಡೋಣ. ನನ್ನ ಅಳು ಕಾರಣ ಕೇಳ್ತಿದ್ರಲ್ಲ, ನೋಡಿ ಫೋಟೋ. ನಮಗ್ ಗೊತ್ತಿಲ್ದೇವ್ರಾಗ ಯಾವಾಗ ಮದ್ವೆ ಆದಮ್ಮ? ವೇದ ಯಾವಾಗ್ಲೇ ಮದ್ವೆ ಆದೆ? ಯಾರು ನಿಮ್ ಮದ್ವೆ ಆದೆ? ಯಾವ ಅಯೋಗ್ಯನ ತಾಳಿ ಕಟ್ಟಿದ್ದು? FM ರೇಡಿಯೋ, ನಿನ್ ಧೈರ್ಯವಾಗಿ ಹೇಳಮ್ಮ, ನಿನ್ ಕುತ್ತಿಗೆಗೆ ಯಾವನ್ ಯಾಮಾರ್ ತಾಳಿ ಕಟ್ತಾ ಅಂತ. ಅವ್ನ ಕೈ ಕಾಲ್ ಮುರಿದು ನಿನ್ ಕಾಲ್ ಕೆಳಗಡೆ ತಂದು ಬಿಸಾಕ್ತೀನಿ. ಆಮೇಲೆ ಏನ್ ಮಾಡ್ತೀರಾ? ಅದನ್ನ ಅವಳು ಹೇಳ್ಬೇಕು. ಹೇಳ ವೇದ, ಯಾರೇ ನಿನಗೆ ಮೋಸ ಮಾಡಿ ತಾಳಿ ಕಟ್ಟಿದ್ದು? ಹೇಳ್ತೀಯೋ ಇಲ್ಲ ಇದೇ ರೀತಿ ಹೇಳ್ತಾ ಇರ್ತೀಯೋ? ಯಾಕೆ ನಮ್ಮ ಹೊಟ್ಟೆ ಹೊರಿಸ್ತೀಯಾ? ಹೇಳ, ಯಾರೇ ತಾಳಿ ಕಟ್ಟಿದ್ದು? ಸುಬ್ಬಾ, ಅವನ ಆ ಕುಳ್ಳ ನಿನ್ ತಾಳಿ ಕಟ್ಟದ್ನ? ಹೋಗ್ಲಿ ಬಿಡೆ ವೈಶಾಲಿ, ತಾಳಿ ಕಟ್ಟಿದ್ದಾಗೋಯ್ತು, ಈಗ ಏನ್ ಮಾಡಕ್ಕಾಗುತ್ತೆ? ನಾನು ಈ ವಿಷಯ ಕೈ ಹಾಕ್ಬಿಟ್ರೆ ತುಂಬಾ ಸೀರಿಯಸ್ ಆಗ್ಬಿಡುತ್ತೆ. ಯಾರು ಏನು ಮಾಡ್ತೀನೋ ಅಂತ ನನಗೆ ಗೊತ್ತಾಗಲ್ಲ. ಏನಾಯ್ತು ಅಂತ ಬಿಡ್ಸ್ ಹೇಳೆ. ಅಕ್ಕ ಹೋದ್ವಾರ ನಾನು ನೋಡಕ್ ಹುಡುಗ
ಸ್ಟುಡಿಯೋ ಕೊಟ್ಟು ಕುತ್ತಿಗೆಲ್ ತಾಳಿರೋ ತರ ಟ್ರಿಕ್ಸ್ ಮಾಡಿ ಪ್ರಿಂಟ್ ಹಾಕ್ಸಿದಾನೆ. ಅಪ್ಪ ಅಂದ್ರೆ ಅವನ್ ತಾಳಿ ಕಟ್ಟಿಲ್ಲ ಅಂದಂಗ ಆಯ್ತು. ಈಗ ಎಲ್ಲರೂ ನೆಮ್ಮದಿ ಆಗಿರ್ಬೋದಮ್ಮ. ಆದ್ರೆ ಟ್ರಿಕ್ಸ್ ಮಾಡಿ ಫೋಟೋ ತಾಳಿ ಕಟ್ಸಿರೋದು ಅವನೇ. ಆದ್ರೆ ತಾಳಿ ಕಟ್ಟಿರೋದು ಕಂಪ್ಯೂಟರ್ ಅಲ್ಲಮ್ಮ. ವೇದ ಅಳ್ಬೇಡ ಕಣೆ, ಈ ಫೋಟೋ ಹರ್ದ ಹಾಕದಾಯ್ತು ಬಿಡು. ಅಕ್ಕ ಸುಬ್ಬ ಎಲ್ಲಾರ್ಗು ಈ ಫೋಟೋ ತೋರಿಸಿ ನನಗೂ ವೇದವ್ರಿಗೂ ಮದ್ವೆ ಆಗಿದೆ, ವೇದವ್ರಿಗೆ ನಾನೇ ತಾಳಿ ಕಟ್ಟಿದೀನಿ ಅಂತ ಹೇಳ್ಕೊತಾ ಇದ್ದಾನೆ. ನಾನು ನೀನು ಎಷ್ಟೇ ಪರಮ ಮಿತ್ರ ಆಗಿರಬಹುದು ಕಣ, ಆದ್ರೆ ನಿನ್ನ ತುಕಾರಾಮನ್ನ ನಾನು ರಿಪೇರಿ ಮಾಡ್ತೀನಿ. ಗುಂಡಣ್ಣವ್ರ ನಾಳೆ ಬಂದೀನಿ, ಅದೇನ್ ರಿಪೇರಿ ಮಾಡ್ತೀರೋ ಮಾಡ್ರಿ. ಅಲ್ರಿ ನಿಮಗ್ ನಮ್ಮ ಅಜ್ಜಿಯವ್ರನ್ನ ರಿಪೇರಿ ಮಾಡಕ್ಕಾಗಿಲ್ಲ, ಇನ್ ನನ್ನೇನ್ ರಿಪೇರಿ ಮಾಡ್ತೀರಿ? ಬಿಟ್ಟಾದ್ರೆ ಮೇಲೆ ತಕ್ಕ ಮಡಕೆ ಸರ್ಕೊಂಡ್ಬಿಡ್ಬೇಕು. ಏನ ವೇದಾಗ ಬ್ಲಾಕ್ ಮೇಲ್ ಮಾಡ್ತೀಯ? ಏನ್ ನಿನ್ ದುರುದ್ದೇಶ? ದುರುದ್ದೇಶ ಅಲ್ರಿ, ಸದುದ್ದೇಶ. ವೇದಾರ್ ನೀವತ್ತಿಲ್ಲ, ನಾಳೆ ನಾನಲ್ಲ ನಮ್ಮ ಮದುವೆ ಹೋದೆ. ಸಾಯಿಸ್ತಿರ್ನ ಸಾಯಿಸ್ರಿ. ಯಾವ ತರ ಬುದ್ಧಿ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ನಾನಂತೂ ಸೋತೋಗ್ಬಿಟ್ಟೆ. ನೀನೇ ಸೋತೆ ಅಂದ ಮೇಲೆ ನನ್ನ ಹತ್ರ ಶಕ್ತಿ ಎಲ್ಲಿಂದಮ್ಮ ಬರುತ್ತೆ? ನಾನು ಸೋತೆ. ಲೇ ಪರಮ, ನೀನಾದ್ರೂ ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳ. ತುಕಾರಾಮ, ಹೇಳೋ ಮಾಮ. ಯಾಕೋ ಈ ರೀತಿ ಮಾಡ್ತಿದ್ಯಾ ಮಂಕುರಾಮ? ಮಾಮ ಹಿಂಗ್ ಫೋಟೋ ತೆಗಿಸಿ ಪ್ರಿಂಟ್ ಹಾಕ್ಸಿದ್ರೆ 3 ತಿಂಗಳ ಮದುವೆ ಆಕತ್ತಂತ ಯಾರ ಹೇಳ್ಯಾರ? ಯಾರನ್ನ ಫೋಟೋನ ನಮ್ಮ ಫ್ರೆಂಡ್ಸ್ಗೆಲ್ಲ ಹಂಚಿಬಿಟ್ಟೇನಿ. ನಾನು ವೇದಾರ ಗಂಡ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ರೆ. ಅಕ್ಕ ನನಗ್ ಬದುಕೋ ಆಸೆನೆ ಹೊರಟೋಗಿದೆ ಕಣೆ. ಹೆಡ್ಫೋನು ಬೇಡ ಅನಿಸ್ತಾ ಇದೆ, ಹೆಡ್ ನಿಲ್ಲಲ್ಲ ಅಂತ ಹಾಕೊಂಡಿದೀನಿ. ಎಷ್ಟು ಗೋಳಾಡ್ತೀಯ ಅವಳನ್ನ? ಲೇ ಪಡವಲ್ಕಾಯ, ನೀನು ದಿನ ತೊಂದರೆ ಕೊಡೋ ಬದಲು ಎಲ್ರಿಗೂ ಒಂದ್ ತೊಟ್ಟು ವಿಷ ತಂದು ಕೊಟ್ಬಿಡ. ಹೌದೇ? ಹೌದು ಕಣೋ, ವಿಷ ತಂದು ಕೊಟ್ಬಿಡು, ಕುಡ್ದೆಲ್ಲ ಸತ್ತೋಗ್ತೀವಿ. ಕರೆಕ್ಟ್ ಹೇಳಕತ್ತೀರ, ನೆಕ್ಸ್ಟ್ ಅಡಿ ಮಾಡತ್ತೀರ. ಏ ಪಡವಲ್ಕಾಯ, ತಮಾಷೆ ಮಾಡ್ತಾ ಇಲ್ವಾ? ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಹಂಗಂದ್ರೆ ನಿಮ್ಮಿಬ್ಬರಿಗೆ ವಿಷಯ ತಂದು ಕೊಡ್ತೀನಿ, ಕೂಡ ಸಾಯ್ರಿ. ಸುಬ್ಬ ಅಂಗಡಿಗೆ ಬಾರೋ. ಅಲ್ಲ, ಅಂಗಡಿಯಾಗ ಮಾತಾಡುವಂತ ವಿಷಯ ಅಲ್ಲ, ನನಗೆ ಇದು ಬೇಕಾಗಿತ್ತು. ಅರ್ಥವಾಯ್ತು ಬಿಡು, ನಿನಗೆ ಅದು ಬೇಕೇನು? ಅದಲ್ರಿಪ್ಪ, ಆಯ್ತು ಬಿಡು, ನಿನಗೆ ಇದು ಬೇಕೇನು? ಅವೆಲ್ಲ ಅಲ್ರಿ, ನಂಗೆ ವಿಷದ ಬಾಟ್ಲಿ ಬೇಕಾಯ್ತೆ. ಯಾಕೋ? ನಮ್ಮ ಮನೆ ಮುಂದೆ ಉಸಿರಾಡದ ಕಟ್ಟು ಭಾಳ ಆಗ್ಬಿಟ್ಟೈತಿ, ಅವಕ್ಕ ವಿಷ ಶಾಸಕ ವಿಷ ಬೇಕೆ. ಅದಕ್ಕೆ ಅಂತ ಕಾರ್ಪೊರೇಷನ್ ಅವ್ರಲ್ಲ, ಅವ್ರು ನಂಬ್ಕೊಂಡು ಕೂತ್ರ ಆಗಲ್ಲ ಚಂದ್ರಣ್ಣ. ನಾ ಏನ್ರ ಬಾಯ್ ಆಗ್ತಿ ಅಂದ್ರೆ ಅರ್ಧ ಕೆಜಿ ಮಾಂಸ ಕಿತ್ಕೊಂಡು ಹೋಗತಿ ನೋಡ್ರಿ. ನಾ ಬುದಂಗುಡದ ಬಸವನ ಮೇಲೆ ಅಣಿ ಮಾಡೀನಿ, ನೀವು ನಂಗೆ ವಿಷದ ಬಾಟ್ಲಿ ಕೊಡಬೇಕ. ನಾನು ಈ ವಿಷದ ಬಾಟ್ಲು ಕೊಟ್ಟಿದ್ದೇನೆ ಅಂತ ಯಾರಿಗೂ ಹೇಳ್ಬಾರ್ದು, ಅಂಗಡಿ ಕಡೆ ನೀನು ಸುಳಿವೇ ಇರಬಾರ್ದು. ಆತ್ ಬಿಡ್ರಿ ಚಂದ್ರಣ್ಣ, ಇದನ್ನ ಮನುಷ್ಯರಿಗಾಗ್ಲಿ ಪ್ರಾಣಿಗಳಾಗ್ಲಿ ಸಾಯ್ಬೇಕಂದ್ರೆ ಎಷ್ಟು ಹಾಕ್ಬೇಕು? ಒಂದು ಹನಿ ಹಾಕಿದ್ರೆ ಸಾಕು, ನಾಯಿ ಕೊಟ್ಟಾಕೊಂಡೋಗುತ್ತೆ. ದಿನಕ್ಕೆ 3 ಸಲ? ಒಂದ್ಸಲ ಹಾಕಿದ್ರೆ ಸತ್ತೋಗುತ್ತೆ, 3 ಸಲ ಎಲ್ಲಿಂದ ಬಂತು? ಪರಿಮಳ ಅಂದ್ರೆ ಇದಮ್ಮ, ಘಮ ಘಮ ಅಂತ ಇದೆ. ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ಎಲ್ಲಿ ಕಲ್ತಮ್ಮ? ಭಾವ, ನಿಮ್ಗೋಸ್ಕರ ಅಕ್ಕ ಇವತ್ತು ಸ್ಪೆಷಲ್ ಆಗಿ ಅಡಿಗೆ ಮಾಡಿದಾಳೆ. ಗೆಸ್ಟ್ಗಳು ಬರಕ್ಕಿಂತ ಮುಂಚೆ ಊಟ ಮಾಡಿ ಮುಗಿಸ್ಬಿಡ್ಬೇಕು. ಹಾಕೋ ಬಾಗ್ಲು. ಭಾವ ಬಂದ ಅವನು. ಯಾರಮ್ಮ? ಅದೇ ಸುಬ್ಬ. ರೀ ಇವ್ನು ಆಗ್ಲೇ ಬಂದಿದ್ದಾರೆ. ಅಡಿಕೆ ಏನ್ ಮಾಡಿದೀರಾ ಅಂತ ದ್ರಾಕ್ಷಿ ಗೋಡಂಬಿ ತಗೊಂಡು ಕೈ ಮೇಲೆ ನಾನು ಬಾಸ್ ಕಳ್ಸಿದ್ದೀನಿ. ಎಷ್ಟೋ ಕೊಪ್ಪು ನಿನಗೆ. ರೀ ನಮ್ದೆಲ್ಲ ಊಟ ಆಯ್ತು ಅಂತ ಹೇಳಿ ಕಳಿಸ್ರಿ. ಹೌದು ಪಡವಲ್ಕವ್ರೆ, ನಮ್ದೆಲ್ಲ ಈಗ ತಾನೇ ಊಟ ಆಗಿ ತಟ್ಟೆ ತೊಳೆಸಿಟ್ವಿ. ನೀನ್ ಈಗ ಬರ್ತಾ ಇದೆಯಲ್ಲ? ಕರೆಂಟ್ ಊಟ ಆಗೈತ್ರಿ? ಹೌದು ಕಣೋ, ಸ್ವಲ್ಪ ಬೇಗ ಬಂದಿದ್ರೆ ನಿನ್ಗೂ ಅನ್ನ ಸಾಂಬಾರ್ ಹಾಕೊಡ್ತಿದ್ದೆ. ವೇದವ್ರೆ, ನಿಮ್ದು ಊಟ ಆಗೈತ್ರಿ? ಹೌದು. ಯಾಕೆ? ನೀವು ಊಟ ಮಾಡಕ್ ಹೋಗ್ಬೇಡ ಅಂತಾನೆ ಹೇಳಕ್ ಬಂದಿದ್ದೆ. ಪೈಸಾನು ಕೊಡ್ರಿ? ಕೊಡ್ದೆ. ಆದ್ರೆ ವಿಷ ಬರ್ಸಿದ್ದಲ್ರಿ? ವಿಷ ಬೆರೆಸಿದ್ದೇನಾ? ಹೌದ್ರಿ, ಆಗಲೇ ಅತ್ತಿಯವ್ರು ಅಡಿಗೆ ಮಾಡಕತ್ತಿದ್ರೆ ಆದ್ರೆ ವಿಷ ಬೆರೆಸ್ಬಿಟ್ಟಿದೆ. ಯಾಕೋ 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 ಈ ತರ ಮಾಡಿದೆ? ನೀವು ಹೇಳಿದಲ್ರಿ ವಿಷ ಕೊಡಂತ, ಅದಕ್ಕೆ ವಿಷ ಹಾಕ್ದೆ. ನಾವು ಸುಮ್ಮನೆ ಹೇಳಿದ್ದು ಕಣ. ನಾ ದೇವ್ರ ಮೇಲೆ ಆಣಿ ಮಾಡೇನ್ರಿ, ನಿಮ್ಗೆ ವಿಷ ಕೊಡ್ತೇನಂತೆ. ಅಪ್ಪ, ಇವತ್ತು ನಾವು ಬದುಕೊಂಡ್ವಿ ಅಮ್ಮ. ಹೌದು ರೀ, ಆ ಗೋವಿಂದನೇ ನಮ್ಮನ್ನ ಕಾಪಾಡ್ಬಿಟ್ಟ. ಅಂದ್ರೆ ನಾವ್ಯಾರು ಇನ್ನೂ ಊಟ ಮಾಡಿಲ್ಲ. ಆಡ್ಕೊಂಡೆ, ಇಲ್ಲಾಂದ್ರೆ ಇಷ್ಟೊಂದಿಗೆ 3 ಹೆಣ ಬಿದ್ದಿರ್ತಿದ್ವಿ. ಎಂತವನ ನೀನು? ರೀ ಈಗ ಏನ್ರಿ ಮಾಡೋದು? ಮಾಡಿರೋ ಅಡ್ಗೆನೆಲ್ಲ ಕಸದ ಕೊಟ್ಟಿಗೆ ಹಾಕೋದಮ್ಮ. ಹೊಟ್ಟೆಗೆ ಹೋಟ್ಲು ಹೋಗಿ ಊಟ ಮಾಡ್ಕೊಂಬರೋದು. ವೇದವ್ರೆ, ಇದು ಹೇಳಕತ್ತೀನಿ, ನೀವು ಒಬ್ರು ಮಾತ್ರ ಮನೆಗೆ ಏನು ತಿನ್ನಕ್ ಹೋಗ್ಬೇಡ್ರಿ. ವೈಶಾಲಿ, ಸುಬ್ಬುಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಅವ್ನು ಯಾರ ಮಾತು ಕೇಳೋದೇ ಇಲ್ಲ. ಲೇ, ನೀನ್ ವಿಷ ತಂದ್ಕೊಡು ಅಂತ ಕೇಳ್ದೆ, ಅವ್ನು ತಂದ್ಕೊಟ್ಟ. ಏನ ತಮಾಷೆ ಹೇಳದ್ದಪ್ಪ. ಜೀವನದಲ್ಲಿ ಜಿಗುಪ್ಸೆ ಬಂದು ಸಾಯ್ಬೇಕು ಅಂತ ಹೇಳಲ್ವಾ? ಹಾಗಂತ ಸತ್ತೋಗ್ತೀವಾ? ನಾನು ಕೋಪ ಬಂದಾಗ ಎಷ್ಟು ಸರಿ ನಿನ್ನ ಕೊಲ್ತೀನಿ ಅಂತ ಹೇಳಿಲ್ಲ, ಕೊಂದಿದ್ದೀನಿ ನನ್ನ. ಪತಿ ಪರಮೇಶ್ವರ, ಲೇ, ಅದು ನನಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗುತ್ತೆ. ಅವನೊಬ್ಬ ಬೆಪ್ಪ ಕಣ, ಅವನಿಗೆ ಹೇಗೆ ಅರ್ಥ ಆಗುತ್ತೆ? ಪಾರು, ಆ ಸುಬ್ಬ ಇನ್ ಮುಂದೆ ಈ ತರ ಮಾಡ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ಕಣ. ಇವತ್ತು ಅವ್ನ ಮನೆಗೆ ಬರ್ಲಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಛೇ 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 ಛೇ, ಎಂತ ಮಂದಿ ಹಿಂಗೆಲ್ಲ ವೇಸ್ಟ್ ಮಾಡಬಾರ್ದು. ಯಾರನ್ನ ಬೈತಾ ಇದೀಯಾ? ನಿಮ್ಗ ರೀ ಇಂಥ ಕೆಲಸ ಮಾಡ್ಬಾರ್ದ್ರಿ. ನಾವ ಏನ್ ಮಾಡಿದ್ರ? ಮಾವ ಹೇಳಕ್ ಅಂತದ್ ನಾವೇನ ಮಾಡಿದ್ವಿ? ಮಾಡಿದ ಅಡಿಗೆ ತಗೊಂಡೋಗಿ ತಿಪ್ಪಿ ಗುಂಡಿ ಹಾಕಿದ್ರಲ್ಲ, ನಿನ್ ವಿಷ ಹಾಕಿದ್ಯಲ್ಲ, ತಿಂದ
ನಿಜವಾಗ್ಲೂ ನಾಯಿಗಳು ಸತ್ತಿವೆಯೇನ? ಹೌದ್ರಿ, ನೀವು ಮಾಡಿರೋ ಅಡಿಗೆ ನಾಯಿ ಯಾಕೆ ಬರೋದೈತೆ? ಹೋಗ್ಲಿ ಬಿಡು, ನಾವು ಬದುಕುದ್ವಲ್ಲ. ಕಾರ್ಪೊರೇಷನ್ದವ್ರು ನಾಯಿನ ಕುಂದವ್ರು ಯಾರಂತ ಕೇಳಕತ್ತಿದ್ರಿ. ಅದಕ್ಕೆ ತಾವೇನು ಹೇಳಿದ್ರು? ನಾನು ಮತ್ತೆ ಮಾವ ಅಂತ ಹೇಳ್ಬೇಕಂತ ಮಾಡಿದ್ದೆ, ಆದ್ರೆ ಹೇಳಿಲ್ಲ. ಏನು ಇದೆಲ್ಲ ವಿಷ ಹಾಕೋದಂದ್ರೆ ಮಕ್ಕಳಾಟ ಅನ್ಕೊಂಡಿದ್ಯಾ? ಇನ್ನೊಂದ್ಸರಿ ಈ ರೀತಿ ಮಾಡಿದ್ರೆ ಅಕ್ಕ, ದೊಡ್ಡವ್ರ ಮಾತು ಮೀರಬಾರ್ದೆ. ಗುಂಡನವ್ರು ವಿಷ ಹಾಕಂದಿದ್ರೆ ಹಾಕೇನೆ, ಇವತ್ತು ತಪ್ಪಿಸ್ಕೊಂಡಾರ, ನಾಳೆ ಇವ್ರಿಬ್ಬರಿಗೂ ವಿಷ ಹಾಕ್ತೀನಿ. ಸರಿಯಾಗಿ ಊಟ ಮಾಡಿ ಎಷ್ಟ್ ದಿನ ಆಯ್ತೋ ಏನೋ. ನಾನ್ ಬಡಿಸ್ತೀನಿ, ಚೆನ್ನಾಗಿ ಊಟ ಮಾಡಿ. ಬಾರು ಸುಬ್ಬು ಬುದ್ಧಿ ಹೇಳೆ. ಬುದ್ಧಿ ಒಂದನ್ ಬಿಟ್ಟು ಬೇರೆ ಏನ್ ಹೇಳಿದ್ರು ಕೇಳ್ತಾನ ಅವನು. ಹೌದು, ವೇದ ಯಾಕೆ ಬಂದಿಲ್ಲ? ಎಲ್ಲೋ ಹೋಗಿದ್ದಾಳೆ. ಓಹೋ, ನಮ್ಮ ಅತ್ತಿ ಮಾವ ಊಟಕ್ಕೆ ಬಂದಾರ. ಹೌದು, ಅವ್ರ ಮನೇಲಿ ಅಡ್ಗೆ ಮಾಡಿಲ್ವಂತೆ, ಅದಕ್ಕೆ ನಮ್ಮನೆಗೆ ಊಟಕ್ಕೆ ಬಂದಿದ್ದಾರೆ. ಚಲೋ ಆಯ್ತು ಬಡಸೆ. ವೇದನ ಕರೆದ್ ಬಿಡೋ, ಒಟ್ಟಿಗೆ ಊಟ ಮಾಡ್ಲಿ. ಬೇಡಕ್ಕ, ಮೊದ್ಲು ಇವ್ರು ಊಟ ಮಾಡ್ಲಿ, ಆಮೇಲೆ ಅವ್ರು ಕರೆನ. ಯಾಕೋ ಇಷ್ಟೊಂದು ಒತ್ತಾಯ ಮಾಡ್ತಾ ಇದೀಯಾ? ಅಲ್ಲಮ್ಮ, ಅವಳು ಬರೋಷ್ಟೊಳಗೆ ಅಡುಗೆ ಎಲ್ಲ ತಣ್ಣಗಾಗೋಗುತ್ತೆ. ಇವ್ರಿಗೆ ಬಡ್ಸು ತಿನ್ಲಿ ಅಂತ ಹೇಳ್ತಿದ್ದಾನಲ್ಲ. ಗುಂಡನವ್ರೆ, ಸುಸ್ತಾಗತ್ತೆ. ಹೌದಾ? ನಿನಗಮ್ಮ? ನನ್ಗೂ ಸುಸ್ತಾಗ್ತಿದೆ ರೀ. ಯಾಕೆ ಸುಸ್ತಾಗತ್ತೆ ನಂಗೆ ಗೊತ್ತೈತ್ರಿ. ಯಾಕೋ? ನೋಡ್ರಿ, ನಮ್ಮ ಮನೇನ ಮಂದಿನ ಯಾರು ಊಟ ಮಾಡಿಲ್ಲ, ಮೊದ್ಲು ನಿಮಗ ಊಟಕ್ಕೆ ಹಾಕ್ಯಾರ. ಎಲ್ಲಾರ್ಗೂ ಊಟಕ್ಕೆ ಬರ್ಬೇಡ ಅಂತ ಹೇಳಿ ಬಂದೀನಿ. ಅದೇ ಯಾಕೆ ಹೇಳಪ್ಪ? ಅದ್ರ ವಿಷಯ ಹಾಕೇನಿ. ಏನೋ ಹೇಳ್ತಿದ್ಯಾ? ನಿನ್ನೆ ನಾಯಿ ಹೋದವಲ್ಲ ಮಾಮ, ಅವ್ನು ಹುಡ್ಕೊಂಡು ಹೊಂಟಾರೆ. ನಾಚಿಕೆ ಆಗಲ್ವ ನಿನಗೆ? ಸ್ನೇಹಿತರಿಗೆ ಯಾರು ವಿಷ ಹಾಕ್ತಾರೇನೋ? ಸರಿ, ಮೊದ್ಲು ಆಂಬುಲೆನ್ಸ್ ತರಿಸ್ರಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಕ್ಕ, ವಿಷ ಭಾಳ ಸ್ಟ್ರಾಂಗ್ ಐತಿ, ಬದುಕು ದಾರಿನೇ ಇಲ್ಲ. ಸುಮ್ಮನೆ ಆಂಬುಲೆನ್ಸ್ ಕರೆಸಿ ಪೊಲೀಸರ ಕೈಗೆ ಯಾಕೆ ಸಿಕ್ಕೊಂತೀರಿ? ಸೈಲೆಂಟಾಗಿ ಮಣ್ಣು ಮಾಡ್ಬಿಡ್ರಲ್ಲ. ಪಡವಲ್ಕ, ನಮ್ಮ ಬಗ್ಗೆ ನಿನಗೆ ಸ್ವಲ್ಪನೂ ಕನಿಕರ ಇಲ್ವೇನೋ? ಅಕ್ಕ, ನಿಮ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದೀನಿ, ನೀವು ಇಲ್ಲಿ ಊಟ ಮಾಡ್ತಾ ಇದ್ದೀರಾ? ವೇದ, ಇನ್ ಮುಂದೆ ನಾನೆಲ್ಲೂ ಬರಕ್ಕಾಗಲ್ಲ ಕಡೆ. ಸುಬ್ಬ ನಾವು ತಿನ್ನೋ ಅನ್ನಕ್ಕೆ ವಿಷ ಹಾಕ್ಬಿಟ್ಟ. ನಾನು ಸಾಯ್ತಾ ಇದ್ದೀನಿ, ನಿಮ್ಮ ಭಾವನು ಸಾಯ್ತಾ ಇದ್ದಾರೆ. ಮಾವ, ಅಕ್ಕ ಹೇಳ್ತಾ ಇರೋದು ನಿಜನಾ? ನೀವು ಸಾಯ್ತಾ ಇದ್ದೀರಾ? ಹೌದಮ್ಮ, ನಾನು ಹೊರಟೆ. ಹೋಗ್ ಬಿಡ್ಸೋ. ಕುಣಿಲಿ ಬಿಡು ಮಾಮ, ಇದೇ ಕಡೆ ಡಾನ್ಸ್. ಆಮೇಲೆ ವೇದಾದ ನನ್ನ ಮದಿ ತಡ್ಯಾಕ ಯಾರು ಇರಂಗಿಲ್ಲ. ತಡಿತೀನಿ, ನಾನು ಈ ಮದುವೆ ತಡಿತೀನಿ. ಏನ್ರಿ ಆಯ್ತು? ತತ್ತೇರಿಕೆ ಕನಸ. ಅಯ್ಯ, ಆ ಪಡವಲ್ಕ ಯಾವ ತರ ಡೋಸ್ ಕೊಟ್ಟ ಗೊತ್ತಮ್ಮ? ಅವ್ನು ಎಲ್ಲಿ ಯಾವಾಗ ವಿಷ ಆಗ್ತಾನೆ ಅಂತ ಹೇಳಕ್ಕಾಗಲ್ಲಮ್ಮ. ರೀ, ನೀವೇನು ಯೋಚನೆ ಮಾಡ್ಬೇಡ್ರಿ, ಅವ್ನು ಈ ಮನೆ ಕಾಲ್ ಇಡಬಾರ್ದು, ಹಾಗೆ ಮಾಡ್ತೀನಿ. ಏನ್ರಿ ಇಷ್ಟೊಂದು ದೇವ್ರಿದ್ದೀರಾ? ನೀರ್ ಕೊಟ್ಟು ಮಲಿಕೊಳ್ಳಿ. ಗುಂಡನವ್ರೆ, ನೀವು ಒಂದ್ ಲೋಟ, ಅಜ್ಜಿಯವ್ರ ಒಂದ್ ಲೋಟ ನೀರು ಕುಡೀರಿ. ಇಬ್ರು ಒಟ್ಟಿಗೆ ಸಾರಂತ, ಯಾಕಂದ್ರೆ ಅದ್ರಾಗ ವಿಷ ಹಾಕೇನಿ. ಅಯ್ಯ, ಈ ನೀರು ನನಗೆ ಬೇಡ. ಏನ್ರಿ ಆಯ್ತು? ಅಲ್ಲೋಡಮ್ಮ ಪಡವಲ್ಕಾಯ್. ರೀ, ಮತ್ತೆ ಕನಸ್ಕೊಂಡ್ರ? ಇಲ್ಲಮ್ಮ, ಈಗ ತಾನೇ ಬಂದಿದ್ನಲ್ಲ. ಅವ್ನು ಯಾಕ್ರಿ ಇಲ್ಲಿಗೆ ಬರ್ತಾನೆ? ಏನ್ರಿ ಆಗಿದೆ ನಿಮ್ಗೆ? ನೀರ್ ಕೊಟ್ಟು ಮಲಗ್ರೆ. ಅಯ್ಯ, ಬೇಡಮ್ಮ, ನಾನು ಹಾಗೆ ಸುಧಾರಿಸ್ಕೋತೀನಿ. ಯಾಕ್ರಿ? ಆ ಪಡವಲ್ಕಾಯಿ ನೀರಲ್ಲಿ ವಿಷ ಹಾಕಿಲ್ಲ ಅನ್ನೋದಕ್ಕೇನು ಗ್ಯಾರಂಟಿ? ಸೊಬ್ಬ, ಒಳಗಡೆ ಬರ್ಬೇಡ, ಅಲ್ಲೇ ನಿಂತ್ಕೊಳ್ಳೋ. ನಿಮ್ಗೆ ಸಹಾಯ ಮಾಡಕ್ ಬಂದ್ರ ಬೇಡ ಅಂತೀನಲ್ರಿ. ಏನ್ ಸಹಾಯ? ನಮ್ಮ ಮನೆ ಕಳ್ಬೇಕು, ಹಾಲು ಕುಡ್ದು ನಿಮ್ಮ ಮನೆಗೆ ಬಂದೈತಿ. ಅದಕ್ಕೆ ಅದನ್ನ ಓಡ್ಸಕಂತ ಬಂದನ್ರಿ. ಬೇಡ ಅಂದ್ರೆ ಬಿಟ್ರೆ ಹೋಗ್ಕಡಿ, ನಿಮ್ಮ ಮನೇನ ಹಾಲು ಕುಡ್ದು ಹೋಗ್ಕತಿ. ಸೊಬ್ಬ, ಬೆಕ್ಕು ಅಂದ್ರೆ ನಂಗೆ ಭಯ ಆಗುತ್ತೆ ಕಣೋ. ಯಾಕ್ರಿ? ಮೊನ್ನೆ ನನ್ನ ಮೈ ಮೇಲೆ ಹಾಲು ಪರ್ಚ್ಬಿಟ್ಟಿತ್ತು. ನಾ ಮಾಡೋ ಕೆಲಸ ಹೋಗಿ ಮಾಡಿದ್ವಿ. ಹೋಗಿ ನೋಡ್ರಿ, ಅದೇ ಅಡಿಗೆ ಮನೆಗೆ ಓಡಿದೈತಿ, ಅದನ್ನ ಮತ್ತೆ ಓಡಿಸಿ ಬರ್ತಾನೆ. ಉಷಾ ಉಷಾ. ಸೊಬ್ಬ, ಡಬ್ಬ ತಗೊಂಡು ಏನೋ ಮಾಡ್ತಿದ್ಯಾ? ನನ್ನ ಕೆಲಸ ಹೋಗಲ್ರಿ. ಏನ್ ಕೆಲ್ಸ? ಅಕ್ಕಿ, ಬೇಳೆ, ರಾಗಿ, ಸಕ್ರಿ ಎಲ್ಲಾದ್ರಾಗೂ ವಿಷ ಹಾಕಿನಿ. ಯಪ್ಪ, ಯಾಕೋ ಈ ತರ ಮಾಡ್ದೆ? ನೀವು ಯಾವ್ದೇ ಕಾರಣಕ್ಕೂ ಈ ಮನೆಯ ಅಡಿಗೆ ಊಟ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಈ ವಿಷ ಹಾಕಿರೋ ವಿಷಯನ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಅಕ್ಕ, ಅಡ್ಗೆ ಮನೆಗೆ ಹೋಗ್ಬೇಡ. ಯಾಕಮ್ಮ, ಏನಾಯ್ತು? ಭಾವ ಸೊಬ್ಬ ಬಂದಿದ್ದ. ಅವ್ನ ಯಾಕೆ ಒಳಗಡೆ ಬಿಟ್ಟೆ? ಸುಳ್ಳು ಹೇಳ್ಕೊಂಡ್ ಬಂದ. ಅವ್ನ್ ಸುಳ್ಳೆಲ್ಲ ನನ್ನ ಹತ್ರ ನಡೆಯಲ್ಲ ಅನ್ರಿ, ನಾನು ಅವನ ನಂಬಲ್ಲ ರೀ. ಅಕ್ಕ, ಎಲ್ಲಾ ಡಬ್ಬಿಗಳನ್ನು ವಿಷ ಹಾಕಿದ್ದಾನೆ. ಟೀ ಮಾತ್ರ ಮಾಡ್ಬೇಕು. ಬೇಡಮ್ಮ, ಮೊನ್ನೆ ಯಾರೋ ಗೊತ್ತಿಲ್ಲದೆ ಜಿರಳೆ ಪುಡಿ ಟೀ ಮಾಡಿ ಆಸ್ಪತ್ರೆ ಸರ್ಕೊಂಡ್ಬಿಟ್ರಲ್ಲ, ಹಾಗಾಗ್ಬಿಟ್ರೆ? ಹೌದಮ್ಮ, ಇವತ್ತು ಮನೇಲಿ ಯಾರು ಊಟ ಮಾಡ್ಬೇಡಿ, ಎಲ್ಲರೂ ಹೋಟ್ಲಿಗೆ ಹೋಗೋಣ. ಅವನೊಬ್ಬ ಹುಚ್ಚ ಕಣ. ನೀನೇನ್ ಹೇಳ್ತಿ ಅದನ್ನೇ ಮಾಡ್ತಾನೆ ಅಂತ ನಾನು ನಿನ್ಗೆ ಅವತ್ತೇ ಹೇಳ್ದೆ. ನಾನು ಹೇಳಿದ ತಮಾಷೆಗೆ. ಅದು ಅವನಿಗೆ ಅರ್ಥ ಆಗ್ಬೇಕಲ್ಲಪ್ಪ. ಅಂಕಲ್, ನನಗಂತೂ ಆ ಮನೆ ನರಕ ಆಗ್ಬಿಟ್ಟಿದೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು ಒಂದು ಗೊತ್ತಾಗಲ್ಲ.
ಲೇ ಪರಮ, ನಿನ್ನ ತುಕಾರಾಮ್ ಒಂದು ಅತಿ ಆಗ್ತಾ ಇದೆ. ಆಂಟಿ ತುಂಬಾ ಮಿತಿ ಮೀರ್ತಾ ಇದೆ. ಇವತ್ತೊಂದ್ ಬರ್ಲಿ ಒಂದ್ ಗತಿ ಕಾಣಿಸ್ತೀನಿ. ಪಾರು, ಈ ಬೇಸ್ಗೆ ಈ ಸೆಕೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಕಣೆ. ಹೋಗಿ ಏನಾದ್ರು ತಣ್ಣಗ್ ತಗೊಂಬಾರ. ಫ್ರಿಡ್ಜ್ ಅಲ್ಲಿ ಐಸ್ ಕ್ರೀಮ್ ಇದೆ ಕೊಡ್ಲಾ? ಫ್ರೆಶ್ ಆಗಿರುತ್ತೆ ತಗೊಂಬಾರೆ. ತಿನ್ ನಾವು ಫ್ರೆಶ್ ಆಗ್ಬಿಡ್ತೀವಿ. ತಗೊಳ್ಳಿ ವೈಶಾಲಿ, ತಗೊಳ್ಳಿ ವೇದ. ಆಂಟಿ ನನಗ್ ಬೇಡ. ಗಂಟ್ಲು ಎಡ್ವಟ್ ಆದ್ರೆ ರೇಡಿಯೋದಲ್ಲಿ ಅನೌನ್ಸ್ ಮಾಡಕ್ ಕಷ್ಟ ಆಗುತ್ತೆ. ಚಲೋ ಆತಾಳ್ರಿ. ಏದಾರ ನೀವು ಐಸ್ ಕ್ರೀಮ್ ತಿಂದ್ರಿ? ಭಾರಿ ಚಲೋ ಆತಾಳ್ರಿ. ಊಟ ಮಾಡ್ಲಿಲ್ವಾ? ಅದಕ್ಕೆ ಐಸ್ ಕ್ರೀಮ್ ತಿಂದ್ವಿ. ತಿನ್ರಿ ತಿನ್ರಿ ತಿನ್ರಿ. ಹಿಂಗಾಕತ್ತಂದ್ ನಂಗೆ ಮೊದ್ಲ ಗೊತ್ತಿತ್ತ. ಅದಕ್ಕೆ ಅದ್ರಾಗ ವಿಷಯ ಹಾಕಿದೆ. ಮತ್ ನಮ್ಗೇನ್ ಆಗೇ ಇಲ್ಲ. ತಿಂದು ನಮ್ಮ ಮನೆಗೆ ಸತ್ರ ಬಾ ತ್ರಾಸಕತಿ. ಅದಕ್ಕೆ ವಿಷಯನ ಸ್ವಲ್ಪ ಸ್ವಲ್ಪ ಹಾಕಿನಿ. ಇಲ್ಲಿಗೆ ಹಾಕ್ತಾರಲ್ಲ ಹಂಗೆ. ಇಲ್ಲಿಗೆ ಅಂದ್ರೆ ಯಾವ ತರನ? ನಮ್ಮ ಮನೆ ತಿಂದು ಬಾಯಿ ಮನೆ ಸಾಯ್ತಿದ್ಲ ಹಂಗೆ. ಆ ಥರ ಔಷಧಿ ಹಾಕಿದ್ಯೇನೋ? ಸ್ಲೋ ಪಾಯ್ಸನ್. 2 ದಿನ ಇರ್ತೀರಿ, ಆಮೇಲೆ ಹಳಿಗೆ ಬರ್ತದೆ. ಅದೇವ್ರ, ನೀವು ಅಣವಸರಾಗಿ ಏದವ್ರಿಗೆ ಏನೇನು ಹೇಳ್ಕೊಡ್ಬೇಕು ಹೇಳ್ಕೊಡ್ರಿ. ಮುಂದಿನ ನಾನು ನೋಡ್ಕೊಂತಾನೆ. ಎಲ್ಲೋ ಇದೆ ಅದು? ಎಲ್ಲ ಇದೆ ಅದು? ಏನು ಮಾಮ? ಎಲ್ಲ ಅದು ವಿಷದ ಬಟ್ಲು? ಹೇಗೆ? ಹ? ಎಲ್ಲಿಂದ ತಂದ ಇದನ್ನ? ನಂಗೆ ಗೊತ್ತಿಲ್ಲ. ಹೇಗದು ಬಿಟ್ಟ ಅಂದ್ರೆ 3 ಅಡಿ ಒಳಗೋಗಿ ಹೊರೆ ಮಾತ್ರ ಮೇಲೆ ಇರ್ಬೇಕು. ಹೇಳ್ತಾನೆ ಮಾಮ. ನಮ್ಮ ಊರವ್ರು ಚಂದ್ರಣ್ಣ ಅಂತ ಇದಾರಲ್ಲ, ಅವ್ರ ಔಷಧಿ ಅಂಗಡಿ ಕೆಲಸ ಮಾಡ್ತಿದ್ರೆ ಅವ್ರ ಕಡೆ ನಿಂತ್ಕೊಂಡ್ಬಂದೆ. ಮೊದ್ಲ ಚಂದ್ರಣ್ಣನ ಕರ್ಸ. ಯಾಕೆ ನೀವೆಲ್ಲ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಲ್ಲ ರೀ, ಆ ಸುಬ್ಬುಗೆಂತೂ ಬುದ್ಧಿ ಇಲ್ಲ. ನಿಮ್ಗಾದ್ರೂ ಬುದ್ಧಿ ಬೇಡವಾ? ಅವ್ನ ವಿಷಯ ಕೇಳಿದ ತಕ್ಷಣ ಕೊಟ್ಬಿಡೋದಾ? ಈಗ ಏನಾಯ್ತು? ಏನಾಯ್ತಾ? ನೀವು ಅವನು ಕೊಟ್ಟ ವಿಷಯನ ಅವನು ನಮ್ಗೆ ಐಸ್ ಕ್ರೀಮ್ ಅಲ್ಲಿ ಹಾಕಿ ತಿನ್ಸಿದಾನೆ. ಏ ಸುಬ್ಬು, ಯಾಕೋ ಹಿಂಗೆ ಮಾಡಿದೆ? 2 ಅಣಿ ಹಾಕಂದ್ರೆ ಹಾಗದೆ ಅಷ್ಟೇ. 2 ಅನಿ ಆದ್ರೂ ಅಷ್ಟೇ, 1 ಅನಿ ಆದ್ರೂ ಅಷ್ಟೇ. ಸಾಯದ್ ಗ್ಯಾರಂಟಿನಾ? ನಾನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನಾನು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಮ್ಮ. ನಾವಿಬ್ಬರೇನಾದ್ರೂ ಸತ್ರೆ ನಮ್ಮಿಬ್ಬರ ಸಾವಿಗೆ ಈ ಮೆಡಿಕಲ್ ಶಾಪ್ ಚಂದ್ರಣ್ಣ ಈ ಪಡವಲ್ಕಾಯಿನ ಕಾರಣ ಅಂತ ಹೇಳಿ ಸಾಯ್ತೀನಿ. ರೀ, ನನ್ನ ಮೇಲೆ ಹಾಕ್ರಿ ಸಿಟ್ಟು. ಮತ್ತಿನ್ನೇನ್ರಿ, ಯಾವುದೇ ರಸೀತಿ ಇಲ್ಲದೆ ಔಷಧಿ ಹೇಗೆ ಕೊಟ್ರಿ? ಅದು ವಿಷಯನ ಹೇಗೆ ಕೊಟ್ರಿ? ಇವನು ನಮ್ಮ ಅಂಗಡಿಗೆ ಬಂದು ವಿಷ ಬೇಕು ಅಂತ ಕೇಳ್ದ. ನನಗೆ ಇವನ ಮೇಲೆ ಅನುಮಾನ ಬಂತು. ಎಲ್ಲೋ ಎಡವಟ್ ಮಾಡ್ತಾನೆ ಅಂತ ಅನ್ಕೊಂಡೆ. ಗೊತ್ತಾದ್ರೂ ಯಾಕ್ರಿ ಕೊಟ್ರಿ? ನೋಡ್ರಿ, ಕೊಡ್ಲಿಲ್ಲ ಅಂದ್ರೆ ಅವನು ಬೇರೆ ಅಂಗಡಿಗೆ ಹೋಗಿಸ್ಕೊಳ್ತಾ ಇದ್ದ. ಅದಕ್ಕೆ ಆ ಬಾಟ್ಲು ಕೊಟ್ಟು ಇದು ವಿಷ 2 ಹನಿ ಹಾಕು ಅಂತ ಹೇಳ್ದೆ. ಆ ಹನಿನ ಎಲ್ಲಾ ಕಡೆ ಆಗ್ತಾ ಇದನ್ರಿ. ರೀ, ಅದು ವಿಷ ಅಲ್ಲ ರೀ. ಅದೇಗೆ ಹೇಳ್ತೀರಾ? ಏ ಸುಬ್ಬು, ಬಾರ ಇಲ್ಲೇ. ಕೊಡಲ್ಲ ಆ ಬಾಟ್ಲನ್ನ. ನಾವಿಬ್ರು ಹೇಗೋ ಸಾಯ್ತಾ ಇದ್ವಿ, ನೀವ್ಯಾಕ್ರಿ ನಮ್ ಹಿಂದೆ ಬರ್ತೀರಾ? ಇದು ವಿಷ ಅಂತ ಸುಬ್ಬು ಕೊಟ್ಟೆ, ಅದು ನಮ್ದು ಅಷ್ಟೇ. ಮತ್ತಿದೇನ್ರಿ? ಜೇನುತುಪ್ಪ.